ಹಾಯ್ ಫ್ರೆಂಡ್ಸ್, ನಾನಿವತ್ತು ಮುಸುಕಿನ ಜೋಳವನ್ನು ಬಳಸ್ಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಜೋಳವನ್ನು ಬೇಯಿಸ್ಕೋಬೇಕಾಗುತ್ತೆ. ನಾನು ಬೇಯಿಸ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಒಂದು ಬೌಲಷ್ಟು ಚಿರೋಟಿ ರವೆನ ನಾವು ಎಷ್ಟು ತಗೊಂಡಿರ್ತೀವೋ ಅಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೋಬೇಕಾಗುತ್ತೆ. ಹಾಗೆ ಒಂದು ಬೌಲಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿ ಪೀಸ್ ಇರುವಂತಹ ಶುಂಠಿಯನ್ನು ತುರ್ಕೊಂಡಿದ್ದೀನಿ ಅದ್ರ ಜೊತೆನೆ. ಹಾಗೆ 2 ಚಿಲ್ಲಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ತರ್ತರಿಯಾಗಿ ರುಬ್ಬಿದಂತಹ ಕಾರ್ನನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈ ಸ್ವೀಟ್ ಕಾರ್ನ್ ರೊಟ್ಟಿಯನ್ನು ಜಸ್ಟ್ ಬರೀ ಅಕ್ಕಿ ಹಿಟ್ಟಲ್ಲೇ ಸಹ ನಾವು ಮಾಡ್ಬೋದು. ಆದರೆ ನಾನು ಚಿರೋಟಿ ರವೆಯನ್ನು ಆ್ಯಡ್ ಮಾಡಿಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ. ಫುಲ್ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳುವಾದರೆ ತಟ್ಟೋಕ್ಕೆ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಇನ್ನು ಈ ರೊಟ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೋದು. ಆದರೆ ನಾನು ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಈ ರೀತಿಯಾಗಿ ಉಂಡೆ ಕಟ್ಟಿದರೆ ಹೀಗೆ ಬರಬೇಕು. ಈ ರೀತಿಯಾಗಿ ನಾವು ನೀಟಾಗಿ ಕಲಿಸ್ಕೊಂಡು ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನೆನೆಯಲು ಬಿಡಿ. ಟೈಮ್ ಇಲ್ಲ ಅನ್ನೋರು ಹಾಗೆ ಕಲಿಸ್ಕೊಂಡು ಹಾಗೇ ತಟ್ಬಿಟ್ಟು ರೊಟ್ಟಿ ಮಾಡ್ಬೋದು. ಇಲ್ಲ ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ನೆನೆಯಲು ಬಿಡಿ. ಸ್ವಲ್ಪನೇ ಉಂಡೆ ತಗೊಂಡು ಇದನ್ನು ತಟ್ಕೋಬೇಕಾಗುತ್ತೆ. ಕವರ್ ಮೇಲೆ ಅಥವಾ ನಾನು ಬಟರ್ ಶೀಟ್ ಮೇಲೆ ತಟ್ಕೋತಾ ಇದ್ದೀನಿ. ಬಟರ್ ಶೀಟ್ಗೆ ಫಸ್ಟು ಎಣ್ಣೆ ಹಚ್ಕೊಂಡು ನೀಟಾಗಿ ತೆಳುವಾಗಿ ತಟ್ಟಬೇಕಾಗುತ್ತೆ. ನೀವು ಆಯಿಲ್ ಕವರ್ ಎಲ್ಲ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಕೂಡ ನೀವು ತಟ್ಕೋಬಹುದು. ಇಷ್ಟು ತೆಳುವಾಗಿ ತಟ್ಟಿದರೆ ಸಾಕು. ಹಂಚು ಕಾದ್ಮೇಲೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಟರ್ ಶೀಟ್ನೇ ನಾವು ಹಂಚು ಮೇಲೆ ಹಾಕ್ಕೊಂಡು ಹೀಗೆ ಎತ್ತಿದರೆ ಸಾಕು, ನೀಟಾಗಿ ಬಿಡುತ್ತೆ. ರೊಟ್ಟಿಯನ್ನು ಇದ್ರ ಮೇಲೆ ಹಾಕಿ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು, ಬೆಂದಿರುತ್ತೆ. ಆ ಪ್ಲೇಟನ್ನು ತೆಗೆದು ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಮಗುಚಿ ಹಾಕಿ ಮತ್ತೆ ಬೇಯಿಸಬೇಕಾಗುತ್ತೆ. 2 ಕಡೆ ಚೆನ್ನಾಗಿ ಬೇಯಿಸಿದರೆ ರೆಡಿ ಆಯಿತು ಕಾರ್ನ್ ರೊಟ್ಟಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.